ಕರ್ನಾಟಕ ರಾಜ್ಯದಲ್ಲಿ ಏನೊಂದು ರಸಗೊಬ್ಬರದ ಕೊರತೆಯನ್ನ ಈ ಅವ್ಯವಹಾರಗಳ ಮಾಡೋ ಮೂಲಕ ಕೊರತೆಯನ್ನ ನಿರ್ಮಾಣ ಮಾಡಿರುವಂತದ್ದು ಈ ಕಾಂಗ್ರೆಸ್ ಸರ್ಕಾರದ ಒಂದು ಅವಧಿಯಲ್ಲಿ. ಎಂದು ರಸಗೊಬ್ಬರದ ಕೊರತೆ ಎದ್ದು ಕಾಣುವಂಥದ್ದು ಯಾವತ್ತೂ ಆಗಿರಲಿಲ್ಲ. ಈ ರೀತಿ ಅವ್ಯವಹಾರಗಳನ್ನ, ದುರ್ಬಳಕೆಯನ್ನ, ರೈತರಿಗೆ ಅಂತ ಇರುವಂತ ರಸಗೊಬ್ಬರವನ್ನ ಬೇರೆದಕ್ಕೆ ಡೈವರ್ಟ್ ಮಾಡಿ ಬೇರೆದಕ್ಕೆ ಬಳಕೆ ಆಗ್ಲಿಕ್ಕೆ 10% ನಲ್ಲಿ ಸಿಗುವಂತ ಈ ರಸಗೊಬ್ಬರವನ್ನ ಕಳ್ಳ ಸಂತೆಯಲ್ಲಿ 10 ಪಟ್ಟು ಹೆಚ್ಚಕ್ಕೆ ಮಾರಾಟ ಆಗ್ತಿರೋದಕ್ಕೆ ಕೆಲವೊಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಕಣ್ಮುಚ್ಚಿ ಕೂತು ಇದಕ್ಕೇನೋ ಉತ್ತೇಜನ ಕೊಡುವಂತ ರೀತಿಯಲ್ಲಿ ಆಗ್ತಿರುವಂತದ್ದು ಎದ್ದು ಕಾಣುವಂತದ್ದಾಗ್ತಿದೆ. ಹಾಗಾಗಿ ರೈತರ ವಿಚಾರದಲ್ಲಿ ಯಾವಾಗ್ಲೂ ಕಾಂಗ್ರೆಸ್ ಸರ್ಕಾರ ಕಡೆಗಣಿಸುವಂಥದ್ದು, ಅವರ ಹೆಸರಿನಲ್ಲಿ ಈ ರೀತಿ ಕಾಂಗ್ರೆಸ್ ಅವರು ದುರ್ಬಳಕೆಯನ್ನ ಮಾಡ್ತಿರುವಂತದ್ದು ನಮಗೆ ಇಂತೆಲ್ಲ ಘಟನೆಗಳ ಮೂಲಕ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಂದು ನಾವೇನು ಆಪಾದನೆ ಮಾಡ್ತಿದೀವಿ, ನಾವೇನು ಆಪಾದನೆಯನ್ನ ಮಾಡಿದ್ದು ಸದನದ ಒಳಗೆ ಹೊರಗೆ ಎಲ್ಲಾ ಕಡೆನೂ ಆಗ ಹೇಳಲಾಗ್ತಿದ್ವಿ, ಇಲ್ಲ ಇದಕ್ಕೆ ಏನು ಆಗಿಲ್ಲ ಅಂತ. ಇವತ್ತು ಸಾಕ್ಷಿ ಸಮೇತವಾಗಿ ಸಿಗಾಕೊಂಡಿದೆ. ಈ ಕಳ್ಳ ಸಂತೆಯಲ್ಲಿ ಯಾರ್ಯಾರು ಭಾಗಿಗಳಿದ್ದಾರೆ ಅನ್ನೋದು ತನಿಖೆ ಆಗ್ತದೆ. ತನಿಖೆ ಆಗಿ ಬಯಲಿಗೆ ಬರಬೇಕು, ಸ್ಪಷ್ಟವಾಗಿ ವ್ಯಕ್ತವಾಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಏನೊಂದು ರಸಗೊಬ್ಬರದ ಕೊರತೆಯನ್ನ ಈ ಅವ್ಯವಹಾರಗಳ ಮಾಡೋ ಮೂಲಕ ಕೊರತೆಯನ್ನ ನಿರ್ಮಾಣ ಮಾಡಿರುವಂತದ್ದು ಈ ಕಾಂಗ್ರೆಸ್ ಸರ್ಕಾರದ ಒಂದು ಅವಧಿಯಲ್ಲಿ. ಎಂದು ರಸಗೊಬ್ಬರದ ಕೊರತೆ ಎದ್ದು ಕಾಣುವಂಥದ್ದು ಯಾವತ್ತೂ ಆಗಿರಲಿಲ್ಲ. ಈ ರೀತಿ ಅವ್ಯವಹಾರಗಳನ್ನ, ದುರ್ಬಳಕೆಯನ್ನ, ರೈತರಿಗೆ ಅಂತ ಇರುವಂತ ರಸಗೊಬ್ಬರವನ್ನ ಬೇರೆದಕ್ಕೆ ಡೈವರ್ಟ್ ಮಾಡಿ ಬೇರೆದಕ್ಕೆ ಬಳಕೆ ಆಗ್ಲಿಕ್ಕೆ 10% ನಲ್ಲಿ ಸಿಗುವಂತ ಈ ರಸಗೊಬ್ಬರವನ್ನ ಕಳ್ಳ ಸಂತೆಯಲ್ಲಿ 10 ಪಟ್ಟು ಹೆಚ್ಚಕ್ಕೆ ಮಾರಾಟ ಆಗ್ತಿರೋದಕ್ಕೆ ಕೆಲವೊಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಕಣ್ಮುಚ್ಚಿ ಕೂತು ಇದಕ್ಕೇನೋ ಉತ್ತೇಜನ ಕೊಡುವಂತ ರೀತಿಯಲ್ಲಿ ಆಗ್ತಿರುವಂತದ್ದು ಎದ್ದು ಕಾಣುವಂತದ್ದಾಗ್ತಿದೆ. ಹಾಗಾಗಿ ರೈತರ ವಿಚಾರದಲ್ಲಿ ಯಾವಾಗ್ಲೂ ಕಾಂಗ್ರೆಸ್ ಸರ್ಕಾರ ಕಡೆಗಣಿಸುವಂಥದ್ದು, ಅವರ ಹೆಸರಿನಲ್ಲಿ ಈ ರೀತಿ ಕಾಂಗ್ರೆಸ್ ಅವರು ದುರ್ಬಳಕೆಯನ್ನ ಮಾಡ್ತಿರುವಂತದ್ದು ನಮಗೆ ಇಂತೆಲ್ಲ ಘಟನೆಗಳ ಮೂಲಕ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಂದು ನಾವೇನು ಆಪಾದನೆ ಮಾಡ್ತಿದೀವಿ, ನಾವೇನು ಆಪಾದನೆಯನ್ನ ಮಾಡಿದ್ದು ಸದನದ ಒಳಗೆ ಹೊರಗೆ ಎಲ್ಲಾ ಕಡೆನೂ ಆಗ ಹೇಳಲಾಗ್ತಿದ್ವಿ, ಇಲ್ಲ ಇದಕ್ಕೆ ಏನು ಆಗಿಲ್ಲ ಅಂತ. ಇವತ್ತು ಸಾಕ್ಷಿ ಸಮೇತವಾಗಿ ಸಿಗಾಕೊಂಡಿದೆ. ಈ ಕಳ್ಳ ಸಂತೆಯಲ್ಲಿ ಯಾರ್ಯಾರು ಭಾಗಿಗಳಿದ್ದಾರೆ ಅನ್ನೋದು ತನಿಖೆ ಆಗ್ತದೆ. ತನಿಖೆ ಆಗಿ ಬಯಲಿಗೆ ಬರಬೇಕು, ಸ್ಪಷ್ಟವಾಗಿ ವ್ಯಕ್ತವಾಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಏನೊಂದು ರಸಗೊಬ್ಬರದ ಕೊರತೆಯನ್ನ ಈ ಅವ್ಯವಹಾರಗಳ ಮಾಡೋ ಮೂಲಕ ಕೊರತೆಯನ್ನ ನಿರ್ಮಾಣ ಮಾಡಿರುವಂತದ್ದು ಈ ಕಾಂಗ್ರೆಸ್ ಸರ್ಕಾರದ ಒಂದು ಅವಧಿಯಲ್ಲಿ. ಎಂದು ರಸಗೊಬ್ಬರದ ಕೊರತೆ ಎದ್ದು ಕಾಣುವಂಥದ್ದು ಯಾವತ್ತೂ ಆಗಿರಲಿಲ್ಲ. ಈ ರೀತಿ ಅವ್ಯವಹಾರಗಳನ್ನ, ದುರ್ಬಳಕೆಯನ್ನ, ರೈತರಿಗೆ ಅಂತ ಇರುವಂತ ರಸಗೊಬ್ಬರವನ್ನ ಬೇರೆದಕ್ಕೆ ಡೈವರ್ಟ್ ಮಾಡಿ ಬೇರೆದಕ್ಕೆ ಬಳಕೆ ಆಗ್ಲಿಕ್ಕೆ 10% ನಲ್ಲಿ ಸಿಗುವಂತ ಈ ರಸಗೊಬ್ಬರವನ್ನ ಕಳ್ಳ ಸಂತೆಯಲ್ಲಿ 10 ಪಟ್ಟು ಹೆಚ್ಚಕ್ಕೆ ಮಾರಾಟ ಆಗ್ತಿರೋದಕ್ಕೆ ಕೆಲವೊಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಕಣ್ಮುಚ್ಚಿ ಕೂತು ಇದಕ್ಕೇನೋ ಉತ್ತೇಜನ ಕೊಡುವಂತ ರೀತಿಯಲ್ಲಿ ಆಗ್ತಿರುವಂತದ್ದು ಎದ್ದು ಕಾಣುವಂತದ್ದಾಗ್ತಿದೆ. ಹಾಗಾಗಿ ರೈತರ ವಿಚಾರದಲ್ಲಿ ಯಾವಾಗ್ಲೂ ಕಾಂಗ್ರೆಸ್ ಸರ್ಕಾರ ಕಡೆಗಣಿಸುವಂಥದ್ದು, ಅವರ ಹೆಸರಿನಲ್ಲಿ ಈ ರೀತಿ ಕಾಂಗ್ರೆಸ್ ಅವರು ದುರ್ಬಳಕೆಯನ್ನ ಮಾಡ್ತಿರುವಂತದ್ದು
ನಮಗೆ ಇಂತೆಲ್ಲ ಘಟನೆಗಳ ಮೂಲಕ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಂದು ನಾವೇನು ಆಪಾದನೆ ಮಾಡ್ತಿದೀವಿ, ನಾವೇನು ಆಪಾದನೆಯನ್ನ ಮಾಡಿದ್ದು ಸದನದ ಒಳಗೆ ಹೊರಗೆ ಎಲ್ಲಾ ಕಡೆನೂ ಆಗ ಹೇಳಲಾಗ್ತಿದ್ವಿ, ಇಲ್ಲ ಇದಕ್ಕೆ ಏನು ಆಗಿಲ್ಲ ಅಂತ. ಇವತ್ತು ಸಾಕ್ಷಿ ಸಮೇತವಾಗಿ ಸಿಗಾಕೊಂಡಿದೆ. ಈ ಕಳ್ಳ ಸಂತೆಯಲ್ಲಿ ಯಾರ್ಯಾರು ಭಾಗಿಗಳಿದ್ದಾರೆ ಅನ್ನೋದು ತನಿಖೆ ಆಗ್ತದೆ. ತನಿಖೆ ಆಗಿ ಬಯಲಿಗೆ ಬರಬೇಕು, ಸ್ಪಷ್ಟವಾಗಿ ವ್ಯಕ್ತವಾಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಏನೊಂದು ರಸಗೊಬ್ಬರದ ಕೊರತೆಯನ್ನ ಈ ಅವ್ಯವಹಾರಗಳ ಮಾಡೋ ಮೂಲಕ ಕೊರತೆಯನ್ನ ನಿರ್ಮಾಣ ಮಾಡಿರುವಂತದ್ದು ಈ ಕಾಂಗ್ರೆಸ್ ಸರ್ಕಾರದ ಒಂದು ಅವಧಿಯಲ್ಲಿ. ಎಂದು ರಸಗೊಬ್ಬರದ ಕೊರತೆ ಎದ್ದು ಕಾಣುವಂಥದ್ದು ಯಾವತ್ತೂ ಆಗಿರಲಿಲ್ಲ. ಈ ರೀತಿ ಅವ್ಯವಹಾರಗಳನ್ನ, ದುರ್ಬಳಕೆಯನ್ನ, ರೈತರಿಗೆ ಅಂತ ಇರುವಂತ ರಸಗೊಬ್ಬರವನ್ನ ಬೇರೆದಕ್ಕೆ ಡೈವರ್ಟ್ ಮಾಡಿ ಬೇರೆದಕ್ಕೆ ಬಳಕೆ ಆಗ್ಲಿಕ್ಕೆ 10% ನಲ್ಲಿ ಸಿಗುವಂತ ಈ ರಸಗೊಬ್ಬರವನ್ನ ಕಳ್ಳ ಸಂತೆಯಲ್ಲಿ 10 ಪಟ್ಟು ಹೆಚ್ಚಕ್ಕೆ ಮಾರಾಟ ಆಗ್ತಿರೋದಕ್ಕೆ ಕೆಲವೊಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಕಣ್ಮುಚ್ಚಿ ಕೂತು ಇದಕ್ಕೇನೋ ಉತ್ತೇಜನ ಕೊಡುವಂತ ರೀತಿಯಲ್ಲಿ ಆಗ್ತಿರುವಂತದ್ದು ಎದ್ದು ಕಾಣುವಂತದ್ದಾಗ್ತಿದೆ. ಹಾಗಾಗಿ ರೈತರ ವಿಚಾರದಲ್ಲಿ ಯಾವಾಗ್ಲೂ ಕಾಂಗ್ರೆಸ್ ಸರ್ಕಾರ ಕಡೆಗಣಿಸುವಂಥದ್ದು, ಅವರ ಹೆಸರಿನಲ್ಲಿ ಈ ರೀತಿ ಕಾಂಗ್ರೆಸ್ ಅವರು ದುರ್ಬಳಕೆಯನ್ನ ಮಾಡ್ತಿರುವಂತದ್ದು ನಮಗೆ ಇಂತೆಲ್ಲ ಘಟನೆಗಳ ಮೂಲಕ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಂದು ನಾವೇನು ಆಪಾದನೆ ಮಾಡ್ತಿದೀವಿ, ನಾವೇನು ಆಪಾದನೆಯನ್ನ ಮಾಡಿದ್ದು ಸದನದ ಒಳಗೆ ಹೊರಗೆ ಎಲ್ಲಾ ಕಡೆನೂ ಆಗ ಹೇಳಲಾಗ್ತಿದ್ವಿ, ಇಲ್ಲ ಇದಕ್ಕೆ ಏನು ಆಗಿಲ್ಲ ಅಂತ. ಇವತ್ತು ಸಾಕ್ಷಿ ಸಮೇತವಾಗಿ ಸಿಗಾಕೊಂಡಿದೆ. ಈ ಕಳ್ಳ ಸಂತೆಯಲ್ಲಿ ಯಾರ್ಯಾರು ಭಾಗಿಗಳಿದ್ದಾರೆ ಅನ್ನೋದು ತನಿಖೆ ಆಗ್ತದೆ. ತನಿಖೆ ಆಗಿ ಬಯಲಿಗೆ ಬರಬೇಕು, ಸ್ಪಷ್ಟವಾಗಿ ವ್ಯಕ್ತವಾಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಏನೊಂದು ರಸಗೊಬ್ಬರದ ಕೊರತೆಯನ್ನ ಈ ಅವ್ಯವಹಾರಗಳ ಮಾಡೋ ಮೂಲಕ ಕೊರತೆಯನ್ನ ನಿರ್ಮಾಣ ಮಾಡಿರುವಂತದ್ದು ಈ ಕಾಂಗ್ರೆಸ್ ಸರ್ಕಾರದ ಒಂದು ಅವಧಿಯಲ್ಲಿ. ಎಂದು ರಸಗೊಬ್ಬರದ ಕೊರತೆ ಎದ್ದು ಕಾಣುವಂಥದ್ದು ಯಾವತ್ತೂ ಆಗಿರಲಿಲ್ಲ. ಈ ರೀತಿ ಅವ್ಯವಹಾರಗಳನ್ನ, ದುರ್ಬಳಕೆಯನ್ನ, ರೈತರಿಗೆ ಅಂತ ಇರುವಂತ ರಸಗೊಬ್ಬರವನ್ನ ಬೇರೆದಕ್ಕೆ ಡೈವರ್ಟ್ ಮಾಡಿ ಬೇರೆದಕ್ಕೆ ಬಳಕೆ ಆಗ್ಲಿಕ್ಕೆ 10% ನಲ್ಲಿ ಸಿಗುವಂತ ಈ ರಸಗೊಬ್ಬರವನ್ನ ಕಳ್ಳ ಸಂತೆಯಲ್ಲಿ 10 ಪಟ್ಟು ಹೆಚ್ಚಕ್ಕೆ ಮಾರಾಟ ಆಗ್ತಿರೋದಕ್ಕೆ ಕೆಲವೊಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಕಣ್ಮುಚ್ಚಿ ಕೂತು ಇದಕ್ಕೇನೋ ಉತ್ತೇಜನ ಕೊಡುವಂತ ರೀತಿಯಲ್ಲಿ ಆಗ್ತಿರುವಂತದ್ದು ಎದ್ದು ಕಾಣುವಂತದ್ದಾಗ್ತಿದೆ. ಹಾಗಾಗಿ ರೈತರ ವಿಚಾರದಲ್ಲಿ ಯಾವಾಗ್ಲೂ ಕಾಂಗ್ರೆಸ್ ಸರ್ಕಾರ ಕಡೆಗಣಿಸುವಂಥದ್ದು, ಅವರ ಹೆಸರಿನಲ್ಲಿ ಈ ರೀತಿ ಕಾಂಗ್ರೆಸ್ ಅವರು ದುರ್ಬಳಕೆಯನ್ನ ಮಾಡ್ತಿರುವಂತದ್ದು ನಮಗೆ ಇಂತೆಲ್ಲ ಘಟನೆಗಳ ಮೂಲಕ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಂದು ನಾವೇನು ಆಪಾದನೆ ಮಾಡ್ತಿದೀವಿ, ನಾವೇನು ಆಪಾದನೆಯನ್ನ ಮಾಡಿದ್ದು ಸದನದ ಒಳಗೆ ಹೊರಗೆ ಎಲ್ಲಾ ಕಡೆನೂ ಆಗ ಹೇಳಲಾಗ್ತಿದ್ವಿ, ಇಲ್ಲ ಇದಕ್ಕೆ ಏನು ಆಗಿಲ್ಲ ಅಂತ. ಇವತ್ತು ಸಾಕ್ಷಿ ಸಮೇತವಾಗಿ ಸಿಗಾಕೊಂಡಿದೆ. ಈ ಕಳ್ಳ ಸಂತೆಯಲ್ಲಿ ಯಾರ್ಯಾರು ಭಾಗಿಗಳಿದ್ದಾರೆ ಅನ್ನೋದು ತನಿಖೆ ಆಗ್ತದೆ. ತನಿಖೆ ಆಗಿ ಬಯಲಿಗೆ ಬರಬೇಕು, ಸ್ಪಷ್ಟವಾಗಿ ವ್ಯಕ್ತವಾಗ್ತದೆ.